ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಬೆಳಗ್ಗೆ ಡ್ಯೂಟಿ ಆನ್ ಮಾಡಿ, ಬೆಳಗ್ಗೆ 8 ಗಂಟೆಗೆ ಆನ್ ಮಾಡಿದರೆ ಡ್ಯೂಟಿ ಇವಾಗ 10:45 ಆಗೈತೆ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಲೊಕೇಶನ್ ಬಂದುಬಿಟ್ಟು ಕುಂಬಾರಹಳ್ಳಿ, ಡ್ರಾಪ್ ಬಂದುಬಿಟ್ಟು ಕೋಣದಾಸನಪುರ, ಹೊಸಕೋಟೆ ರೋಡ್ ಹತ್ರ ಬರುತ್ತೆ. ಕಸ್ಟಮರ್ ಫೋನ್ ಮಾಡಿದ್ದೆ, ಪ್ಯಾಲೆಟ್ ಐತೆ, ಪ್ಯಾಲೆಟ್ ಐಟಮ್ ಥರ ಅಂದರು. ಸರಿ ಆಯಿತು ಮೇಡಮ್, ಲೊಕೇಶನ್ ಕರೆಕ್ಟ್ ಐತಲ್ವ ಅಂದರೆ, ಸರಿ ಸರ್ ಲೊಕೇಶನ್ ಕರೆಕ್ಟ್ ಐತೆ, ಬೇಗ ಬನ್ನಿ ಅಂತ ಹೇಳ್ಯಾರೆ. ಪಿಕಪ್ ಲೊಕೇಶನ್ ಹತ್ರ ಹೋಗಬೇಕು. ಅಮೌಂಟ್ ಬಂದುಬಿಟ್ಟು 1300 ರೂಪಾಯಿ ಬಿದ್ದೈತೆ ಕೋಟ್ರಾಗಿ. ಬನ್ನಿ ಹೋಗೋಣ. ಇಲ್ಲೇ ರೈಟ್ ಎತ್ಕೊಂಡು ಈ ರೋಡ ಮುಂದೆ ಲೆಫ್ಟ್ ಎತ್ಕೊಂಡ್ರೆ ಡೆಡ್ ಎಂಡ್ ಲೆಫ್ಟ್ ಸೈಡ್ ಆಗಿರೋದು ಗೋಡನ್ನು. ಡ್ಯೂಟಿ ಬಂದುಬಿಟ್ಟು ಎಲ್ಲ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಬ್ಲೂ ಕಲರ್ ಗೇಟ್, ಅದೇ ಪಿಕಪ್ ಲೊಕೇಶನ್. ಅಲ್ಲಿ ಹೋಗ್ಬಿಟ್ಟು ಲೋಡ್ ಮಾಡ್ಕೋಬೇಕು. ಕಸ್ಟಮರ್ಗೆ ಫೋನ್ ಮಾಡಬೇಕು ಅಷ್ಟೇ. ಒಂದು 3-4 ಟೈಮ್ ಬಂದಿದ್ದೀನಿ ಇಲ್ಲಿಗೆ. 10:50 ಆಗೈತೆ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇದೆ ಕಂಪನಿ ಏರ್ ಪ್ರಾಡಕ್ಟ್ ಸೌಂಡ್ ಲಿಮಿಟೆಡ್. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ ಐಟಮ್ಮು. ನೀವೇ ಲೋಡ್ ಎಲ್ಲ ಲೋಡ್ ಆಗೈತೆ. ಬಿಲ್ ಬೇರೆ ಕೊಟ್ಟಾರೆ, ಅಮೌಂಟನ್ನು ಕೊಟ್ಟಾರೆ. ಕಸ್ಟಮರ್ ಇಲ್ಲೇ ಕೊಟ್ಟಾರೆ ಆದರೆ 1300 ರೂಪಾಯಿ ಇಲ್ಲೇ ಕೊಡ್ತಾರೆ. ಇಲ್ಲಿದ್ದ ಡ್ರಾಪ್ ಲೊಕೇಶನು 40 ಕಿಲೋಮೀಟ್ರ್ ಐತೆ, ಹೊಸಕೋಟೆ ಹತ್ರ. ಬನ್ನಿ ಹೋಗೋಣ. ಯೂನಿಫಾರ್ಮ್ ಬೇರೆ ಹಾಕೋಬೇಕಲ್ಲಿ. ಪೊಲೀಸರು ಎಲ್ಲ ಕಡೆ RTO ಪೊಲೀಸ್ ಎಲ್ಲ ಹಿಡಿತಾರೆ. ಏನಂದರೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇರಬೇಕು. ಡ್ರಾಪ್ ಲೊಕೇಶನ್ಗೆ ಇವಾಗ ತಾನೇ ಬಂದಿದ್ದೀನಿ. ಟೈಮ್ ಅವಾಗೆ 1:20 ಆಗೈತೆ. ಅದೇ ಡ್ರಾಪ್ ಲೊಕೇಶನ್ನು. ಕಸ್ಟಮರ್ ಏನೋ ಊಟಕ್ಕೆ ಹೋಗ್ಯಾರೆ, ಒಂದು 5 ನಿಮಿಷ ಬರ್ತೀನಿ ವೆಯ್ಟ್ ಮಾಡಿ ಅಂತ ಹೇಳಿದ್ರೆ, ಸರಿ ಆಯಿತು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತಾ ಬರೋದು. ಸಿಕ್ಕಾಪಟ್ಟೆ ಜಾಮು, ಲಾಂಗ್ ಇತ್ತಲ್ವ, ಹಂಗಾಗಿ ಆಗ್ತೈತೆ ಐಟಮ್ಮು. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳುತ್ತೋ ನೋಡಬೇಕು. 1:40 ಆಗೈತೆ. ಅನ್ಲೋಡ್ ಆಗಿ 10 ನಿಮಿಷಕ್ಕೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಲೊಕೇಶನ್ ಇಲ್ಲಿಂದ 1.5 ಕಿಲೋಮೀಟ್ರ್ ಐತೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು ಕೊಡತಿ ದುಮ್ಸಂದ್ರ ಬಿದ್ದೈತೆ, ಸಜ್ಜಪುರ ರೋಡು. ಇಲ್ಲಿಂದ ಪಿಕಪ್ ಹೋಗ್ತಾ ಇದ್ದೀನಿ. ಕಸ್ಟಮರ್ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಿದ್ರೆ, ಸರಿ ಸರ್ ಆಯ್ತು ಬರ್ತಾಯಿದ್ದೀನಿ ಅಂತ ಹೇಳಿದೆ. ಸ್ಟ್ರೈಟ್ ಹೋದರೆ ಹೊಸಕೋಟೆಗೆ ಹೋಗುತ್ತೆ. ಹೊಸಕೋಟೆ ಟೋಲ್ ಹತ್ರ ಹೋಗುತ್ತೆ ನೋಡಿ. ಇಲ್ಲಿಂದ ಇನ್ನೊಂದು 1/2 ಕಿಲೋಮೀಟ್ರ್ ಐತೆ. ಸ್ಟೇಷನ್ ಹತ್ರ ಬಂದಿದ್ದೀನಿ. ರಿವರ್ಸ್ ಹಾಕಿ ನಿಲ್ಲಿಸಿದ್ದೀನಿ. KMM ಚೌಟ್ರಿ ಇದು. ಅದೆಲ್ಲ ಏನು ಐಟಮ್ ಗೊತ್ತಾ, ದೇವರು ವಿಗ್ರಹ. ಇಲ್ಲಿದ್ದ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಅದೆಷ್ಟಿದಾವೆ ಗೊತ್ತಿಲ್ಲ. ಹಗ್ಗ ಕೇಳಿದ್ರು, ಹಗ್ಗನೂ ಇಲ್ಲೇ ಐತಿ, ಇದೇ ಯೂಸ್ ಮಾಡಿ ಅಂದರು. ತಗೊಬರ್ತಾಯಿದ್ದಾರೆ ನೋಡಿ ವಿಗ್ರಹ. ರೋಡ್ ಆಗೈತೆ. ಇಲ್ಲಿದ್ದ 24 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. 1 ಅವರ್ 20 ನಿಮಿಷ ತೋರಿಸ್ತೈತೆ. ಬನ್ನಿ ಹೋಗೋಣ. 2 ಪೀಸೆ. ಧಮ್ಸಂದ್ರಕ್ಕೆ ಹೋಗೋ ರೋಡು ಇದು. ಇಲ್ಲಿ ರೇಟ್ ಎತ್ತಬೇಕು. ಇಲ್ಲಿ ರೇಟ್ ಎತ್ಕೊಂಡು ಇಲ್ಲಿದ್ದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಅಲ್ಲೇ ಡ್ರಾಪ್ ಲೊಕೇಶನ್ನು. ಹೆವಿ ಬಿಸಿಲಪ್ಪು. ಬಿಸಿಲು ಅಂದರೆ ಬಿಸಿಲು, ಸೆಕೆನೂ ಹಂಗೆ ಐತೆ. ಹೊರತೂರ್ ಹತ್ರ ಒಂದಾಗೆ ಜಾಮ್ ಆಗಿತ್ತು. ಅಲ್ಲೇ ಒಂದು 10 ನಿಮಿಷ ಆಯಿತು. ಹೊರತೂರು ಕೋಡಿ ಹತ್ರ ಬಂದಿನಿ. ದುವ್ವಾರ ಅಂತೆ ಚೌಟ್ರಿ ಹೆಸರು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗೆ 3:15 ಆಗಿದೆ. ಕಸ್ಟಮರ್ ಫೋನ್ ಮಾಡಿದ್ದೆ, ಒಂದು 5 ನಿಮಿಷ ವೆಯ್ಟ್ ಮಾಡಿ ಸರ್ ಬರ್ತಾಯಿದ್ದಾರೆ ಅಂತ ಹೇಳಿದ್ರು. ಸರಿ ಆಯ್ತು ಬನ್ನಿ ಅಂತ ಹೇಳಿದ್ದೀನಿ. ಗಣೇಶ ನೋಡಿ ಹೆಂಗಿದೆ. ವೆಲ್ಕಮ್ ಗಣೇಶ್. ಅನ್ಲೋಡ್ ಮಾಡಿ ಒಂದು 20 ನಿಮಿಷಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಇಲ್ಲಿಂದ 3 ಕಿಲೋಮೀಟ್ರ್ ಧಮ್ಸಂದ್ರ. ಡ್ರಾಪ್ ಬಂದುಬಿಟ್ಟು ಇನ್ನು ಮುಂದಕ್ಕೆ ಕುಂದಳ್ಳಿಗೆ. ಪಿಕಪ್ ಹತ್ರ ಹೋಗ್ತಾಯಿದ್ದೀನಿ. ಅಮೌಂಟ್ ಬಂದುಬಿಟ್ಟು 330 ರೂಪಾಯಿ ಬಿದ್ದೈತೆ. ಕಸ್ಟಮರು ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಆಯ್ತು ಬನ್ನಿ ಅಂತ ಹೇಳಿದೆ. ಹಿಂಗೆ
ರೈಟ್ ಹೋದರೆ ಸಿಟಿ ಒಳಗೆ ಬರುತ್ತೆ, ಸರ್ಜಾಪುರ ರಿಂಗ್ ರೋಡ್ಗೆ. ಈ ಕಡೆ ಹೋದರೆ ಸರ್ಜಾಪುರ. ಇಲ್ಲಿದ್ದ ಇನ್ನೂ 1 ಕಿಲೋಮೀಟ್ರ್ ಐತೆ. ಕಸ್ಟಮರು ಐಟಮ್ ಏನು ಅಂತ ಕೇಳಿದ್ದಕ್ಕೆ ಸಿಮೆಂಟು ಆಟೋ ಅಂತ ಹೇಳಿದ್ರೆ ಪಿಕಪ್ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ. ಇನ್ನು 50 ಕಿಲೋಮೀಟ್ರ್ ಐತಿ ಇನ್ನು ಪಿಕಪ್ ಲೊಕೇಶನ್. 50 ಲೋಡ್ ಮಾಡ್ತಾಯಿದ್ದಾರೆ. ಆ ಥರದ್ದು ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ ಐಟಮ್. 3 ಕಿಲೋಮೀಟ್ರಿಗೆ 340 ರೂಪಾಯಿ ಅಮೌಂಟು. ಪಿಕಪ್ ಲೊಕೇಶನ್ 3 ಕಿಲೋಮೀಟ್ರು, ಡ್ರಾಪ್ 3 ಕಿಲೋಮೀಟ್ರು. ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ಜಾಪುರ ರೋಡ್. ಇದೇ ಕಾರ್ ಕಸ್ಟಮರ್. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಐಟಮ್ ಅನ್ಲೋಡ್ ಆಗ್ತಿದೆ. ಇದೆ ಕೆಫೆ ಭಾರ್ಗವ. ಇದೇ ಐಟಮು ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಪಾಟು. ಅದೇ ಥರದ ಪಾಟ್ ತಗೊಂಡಿರೋದು ಅವಾಕಕ್ಕೆ ಐಟಮ್. ಎಲ್ಲ ಅನ್ಲೋಡ್ ಆಗೈತೆ. ಅಮೌಂಟು ಪೋಟ್ರಿಗೆ ಪೇ ಮಾಡ್ಯಾರ. ಮಾಡಿ 5 ನಿಮಿಷಕ್ಕೆ ತಿರ್ಗಾ ಒಂದು ಲೋಕಲ್ ಬಿದ್ದೈತೆ 312 ರೂಪಾಯಿ. ಪಿಕಪ್ ಇಲ್ಲಿದೆ 2 ಕಿಲೋಮೀಟ್ರ್ ಐತೆ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ, ಬೇಗ ಬನ್ನಿ ಅಂತ. ಪಿಕಪ್ ಇಲ್ಲೇ, ಡ್ರಾಪ್ ಬಂದುಬಿಟ್ಟು ಕೊಡ್ತಿ ಗೇಟ್. ಪಿಕಪ್ ಹತ್ರ ಹೋಗ್ತಾ ಇದ್ದೇನೆ. ಸಾಯಂಕಾಲ ಟೈಮ್ ಆಗ್ತಾ ಜಾಮ್. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದೀನಿ. ಹಿಂದೆಗಡೆ ಲೋಡ್ ಆಗ್ತೈತೆ. ಐಟಮ್ ಬಂದುಬಿಟ್ಟು ಪ್ಲೇವುಡ್. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದೀನಿ. ಹಿಂದೆಗಡೆ ಅನ್ಲೋಡ್ ಆಗ್ತೈತೆ. ಫುಲ್ ಮಾಡ ನೋಡಿ, ಫುಲ್ಲು ಮಳೆ ಬರೋಂಗೈತೆ. ಹೆಬ್ಬಳ ಕಡೆ ಎಲ್ಲ ಮಳೆ ಬರ್ತೈತೆ. ಇವಾಗ ತಾನೇ ಎಲ್ಲ ಅನ್ಲೋಡ್ ಆಗೈತೆ. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಯಾವ ಕಡೆ ಡ್ಯೂಟಿ ಬೀಳುತ್ತೋ ನೋಡಬೇಕು. ಮುಂದೆ ರೈಟ್ ಹೋದ್ರೆ ಹೊಸ ರೋಡ್ ಹೋಗುತ್ತೆ, ಲೆಫ್ಟ್ ಹೋದರೆ ಸರ್ಜಾಪುರ ರೋಡ್ ಹೋಗುತ್ತೆ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಮೆಟೀರಿಯಲ್ ಲೋಡ್ ಆಗ್ತೈತೆ. ಟೈಮ್ ಅವಾಗ 6 ಕಾಲ್ ಆಗೈತೆ. ಹಿಂದೆಗಡೆ ಲೋಡ್ ಆಗ್ತೈತೆ. ಎಲ್ಲ ಕೇಬಲ್ ಐಟಮು. ಹಿಂಗೆ ಹೋದರೆ ಸರ್ಜಾಪುರ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಐಟಮ್ ಅನ್ಲೋಡ್ ಮಾಡ್ತೀನಿ. ಟೈಮ್ ಅವಾಗ 6:30 ಆಗೈತೆ. 900 ಮೀಟ್ರ್ ಅಷ್ಟೇ. ಎಲ್ಲ ಅನ್ಲೋಡ್ ಮಾಡ್ತಾಯಿದ್ರು. ಎಲ್ಲ ಅನ್ಲೋಡ್ ಆಯಿತು. ಇನ್ನೆಷ್ಟು ಆ ಕಡೆ ಡ್ಯೂಟಿ ಬಿಡುತ್ತೋ ನೋಡ್ಬೇಕು. ಮಳೆ ಅಂದರೆ ಮಳೆ ಸಿಕ್ಕಾಬಟ್ಟ. ಟೈಮ್ ಅವಾಗ 6:45 ಆಗೈತೆ. ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೆ. ಅನ್ಲೋಡ್ ಆಗಿ 20 ನಿಮಿಷಕ್ಕೆ ಇವಾಗ ತಾನೇ ಒಂದು ಡ್ಯೂಟಿ ಬಿದ್ದೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿದ್ದ 5 ಕಿಲೋಮೀಟ್ರು. ಡ್ರಾಪ್ ಬಂದುಬಿಟ್ಟು ಮಲ್ಲೇಶ್ವರಂ. ಪಿಕಪ್ಪು ಆದರ್ಶ ಇನ್ಕ್ಲೂಡ್ ಹತ್ರ. ಬನ್ನಿ ಪಿಕಪ್ ಹತ್ರ ಹೋಗೋಣ. ಅಮೌಂಟ್ ಬಂದುಬಿಟ್ಟು 920 ರೂಪಾಯಿ ಬಿದ್ದೈತೆ. ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಲೋಡ್ ಮಾಡ್ತಾಯಿದ್ರೆ ಕ್ಯಾಂಟ್ರಿಂಗ್ ಐಟಮ್ ಎಲ್ಲ ಲೋಡ್ ಮಾಡ್ತಾಯಿದ್ದಾರೆ. ಐಟಮ್ ಎಲ್ಲ ಲೋಡ್ ಆಗೈತೆ. ಇಲ್ಲಿಂದ 18 ಕಿಲೋಮೀಟ್ರ್ ಐತೆ ಡ್ರಾಪ್ ಲೊಕೇಶನ್. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಹಿಂದೆಗಡೆ ಅನ್ಲೋಡ್ ಆಗ್ತೈತೆ ಐಟಮ್. ಆ ಟೈಮ್ ಅವಾಗ 9:40 ಆಗೈತೆ. ಹಿಂದೆಗಡೆ ಅನ್ಲೋಡ್ ಆಗ್ತೈತೆ. ಜಾಸ್ತಿ ಇಲ್ಲ, 3 ಬಾಕ್ಸು. ಎಲ್ಲ ಅನ್ಲೋಡ್ ಆಯಿತು. ಇವಾಗ ತಾನೇ ಬಂದಿದೆ ಮನೆಗೆ. ಟೈಮ್ ಅವಾಗ 10:30 ಆಗೈತೆ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.